ಹಾಯ್ ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನು ಬರ್ತ್‌ಡೇ ಡೆಕೋರೇಷನ್ ಎಲ್ಲ ಇದೆ, ಲಕ್ಕಿತು ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಇವತ್ತು ನಮ್ಮ ಹಸ್ಬೆಂಡ್‌ದು ಬರ್ತ್‌ಡೇ. ಸೊ, ನಾನು ಲಕ್ಕಿತು ಹೋಗಿ ಕೇಕ್‌ನ ಪರ್ಚೇಸ್ ಮಾಡಿಕೊಂಡು ಬಂದ್ರಿ. ಈ ವರ್ಷ ಕೇಕ್ ಡಿಸೈನ್ ಈ ರೀತಿ ಮಾಡಿಸಿದ್ದೀನಿ. ಸಿಂಪಲ್ಲಾಗಿ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರಿಗೂ ತುಂಬ ಇಷ್ಟ ಆಯಿತು. ಸೊ, ಈಗ ಬೆಳಗ್ಗೆನೇ ಎದ್ದು ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀರಿ. ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್. ನೋಡಿ ಯಾವ ರೀತಿ ಇತ್ತು ಬರ್ತ್‌ಡೇ ಸೆಲೆಬ್ರೇಷನ್ ಅಂತ. ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿದ್ರು. ಹಾಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಏನು ಪ್ಲ್ಯಾನಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಅವರ ಬರ್ತ್‌ಡೇ ಪ್ರಯುಕ್ತ ಸೆಲ್ಫ್ ಕೇರ್‌ಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಸೆಲ್ಫ್ ಕೇರ್ ಅಂದರೆ ಆ್ಯಕ್ಚುಲಿ ನಾನು ಬಾಡಿ ಚೆಕಪ್ ಮಾಡಿಸೋಣ ಇಬ್ಬರದು ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ಅಲ್ವಾ ಲೈಫ್‌ನಲ್ಲಿ. ಹೆಲ್ತ್ ಒಂದಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಇವತ್ತು ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೊರಟ್ರಿ. ಬೆಳಗ್ಗೆನೇ ಮನೆ ಬಿಟ್ಟು ಹೋಗ್ತಾ ಇದ್ದೀರಿ. ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಜರ್ನಿನ. ತುಂಬ ವರ್ಷಗಳ ನಂತರ ನಾನು ಮತ್ತೆ ಟ್ರಾಫಿಕ್ ಜಾಮ್ ನೋಡ್ತಾ ಇದ್ದೀನಿ. ಬೆಂಗಳೂರು ಕಡೆ ಹೋದಾಗ ಫಸ್ಟ್ ನಮಗೆ ಕಾಣಿಸೋದೆ ಟ್ರಾಫಿಕ್ ಜಾಮ್ ಅಲ್ಲ. ಈಗ ಲ್ಯಾಬ್ರೇಟ್ರಿ ರೀಚ್ ಆದ್ರಿ. ಬೆಳಗ್ಗೆನೇ ಎಂಪ್ಟಿ ಸ್ಟಮಕ್ಕಲ್ಲಿ ಸ್ವಲ್ಪ ಟೆಸ್ಟ್ ಮಾಡಬೇಕಿತ್ತು. ಫುಲ್ ಪ್ಯಾಕೇಜ್ ತೊಗೊಂಡಿದ್ದೆ ನಾನು. ಎಂಟೈರ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಹಸ್ಬೆಂಡ್ದು ಬ್ಲಡ್ ಡ್ರಾ ಮಾಡ್ತಾ ಇದ್ದಾರೆ. ಬಿಫೋರ್ ಫುಡ್ ಒಂದ್ಸಲಿ, ಆಫ್ಟರ್ ಫುಡ್ ಒಂದ್ಸಲಿ ಚೆಕ್ ಮಾಡ್ತಾರೆ. ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಾಗಿ ಏನು ನಡೀತಿದೆ ಅಂತ ನೋಡ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಪೇಯ್ನು, ಭಯ ಆಗಿಬಿಡುತ್ತೆ ಈ ಬ್ಲಡ್ ಡ್ರಾ ಮಾಡಬೇಕಾದ್ರೆ. ಓಕೆ, ನಾನು ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ. ಇಬ್ಬರದು ಲೈಕ್ ನಂದು ವುಮೆನ್ ಪ್ಯಾಕೇಜ್ ತೊಗೊಂಡಿದ್ದೆ, ಅವರು ಬೇರೆ ಪ್ಯಾಕೇಜ್ ತೊಗೊಂಡಿದ್ರು. ಈಗ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದಾರೆ. ಈಗ ECG ಕೂಡ ಮಾಡ್ತಿದ್ದಾರೆ. ಎಂಟೈರ್ ಟೋಟಲ್ ಪ್ಯಾಕೇಜ್ ಇದು. ಫುಲ್ ಬಾಡಿ ಚೆಕಪ್ಪು. ಈಗೆಲ್ಲ ಮುಗಿಸ್ಕೊಂಡು ಹೋಟೆಲ್ ಕಡೆ ಹೊರಟ್ರಿ. ಯಾಕಂದರೆ ತುಂಬ ಹೊತ್ತಿಂದ ಊಟ ತಿನ್ನಬೇಕು, ಹೊಟ್ಟೆ ಹಸಿತಾ ಇತ್ತು. ಈಗ ಊಟ ಮಾಡ್ಕೊಳ್ಳೋಣ ಅಂತ ಉಡುಪಿ ಹೋಟೆಲ್ ಕಡೆ ಹೊರಟಿದ್ದೀರಿ. ಅಲ್ಲೇ ನಿಯರ್ ಬೈ ಇದ್ದಿದ್ರಲ್ಲಿ ಊಟ ಎಲ್ಲ ಸಂಪೂರ್ಣವಾಗಿ ತೃಪ್ತಿಯಾಗಿ ಮಾಡ್ಕೊಂಡ್ರಿ. ಊಟ ಮಾಡಿಕೊಂಡು ಹಾಗೆ ನಂದು ಸ್ಪೆಕ್ಸ್ ಸ್ವಲ್ಪ ಹಾಳಾಗಿತ್ತು, ಚೆಕ್ ಮಾಡಿಸ್ಕೋಬೇಕಿತ್ತು. ಹೈ ಪವರ್ ಏನಾರ ಇನ್ಕ್ರೀಸ್ ಆಗಿದೆಯಾ ಅಂತಲೂ ತೋರಿಸ್ಕೋಬೇಕಿತ್ತು. ಸೊ ಅದನ್ನು ತೋರಿಸ್ಕೊಂಡು ಎಲ್ಲ ಆರ್ಡ್ರ್ ಮಾಡಿ ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಡಿಮಾರ್ಟ್ಗೆ ಬಂದ್ರಿ. ಬ್ಯಾಂಗ್ಳೂರಿಗೆ ಬರೋದೇ ಡಿಮಾರ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಿ ನಾವು. ಸೊ ಹಾಗೆ ರೇಷನ್ ಎಲ್ಲ ತೊಗೊಂಡು ಹೋಗೋಣ ಅಂತ. ಮಕ್ಕಳು ಸಹ ಸ್ವಲ್ಪ ಇವತ್ತು ಕ್ವೈಟ್ ಆಗಿದ್ದಾರೆ, ಅಡ್ಜಸ್ಟಬಲ್ ಆಗಿದೆ. ಈಗ ಶಾಪಿಂಗ್ ಸಹ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ರಿ. ಯಾಕಂದರೆ ಮನೆಗೆ ಸ್ವಲ್ಪ ಬೇಗ ರೀಚ್ ಆಗೋಣ. ಫುಲ್ ಟಯರ್ಡ್ ಆಗಿತ್ತು ಯಾಕೋ ಗೊತ್ತಿಲ್ಲ ದಿನ. ಯಾಕಂದರೆ ಬೆಳಗ್ಗೆ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಎಂಪ್ಟಿ ಸ್ಟಮಕ್ಕಲ್ಲಿ ಜಾಸ್ತಿ ಬ್ಲಡ್ ಎಲ್ಲ ಡ್ರಾ ಮಾಡ್ಕೊಡಲ್ಲ. ಮೇ ಬಿ ಅದು ಎಫೆಕ್ಟ್ ಇರ್ಬೋದು. ಹಾಗೆ ಡಿಮಾರ್ಟಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪಾಯಿಂಟ್ ಯಾವುದು ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಹೌದು, ಈ ಪಾಯಿಂಟ್ ಮುಗಿಸ್ಕೊಂಡು ಮನೆ ಕಡೆ ಡೈರೆಕ್ಟ್ ಜರ್ನಿ. ಸಿಂಪಲ್ಲಾಗಿತ್ತು, ಬಟ್ ಡೇ ತುಂಬಾ ಚೆನ್ನಾಗಿ ಹೋಯಿತು. ಎಷ್ಟು ಸ್ಪೀಡಾಗಿ ಹೋಯಿತು ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ಡೇ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.